ನಮಸ್ಕಾರ ಗೆಳೆಯರೆ, ನೀವು ನೋಡ್ತಾ ಇದ್ದೀರಾ ಹಳ್ಳಿ ಐದ ಯೂಟ್ಯೂಬ್ ಚಾನಲ್. ಆತ್ಮೀಯ ಗೆಳೆಯರೆ, ಇವತ್ತಿನ ಈ ವಿಡಿಯೋದಲ್ಲಿ ಶ್ರೀಮಾನ್ಯ ನರೇಂದ್ರ ಮೋದಿಜಿಯವರು ಅಧಿಕಾರ ವಹಿಸಿಕೊಂಡ ಮೊದಲ ದಿನವೇ ರೈತ ಬಾಂಧವರಿಗೆ ಭರ್ಜರಿ ಗಿಫ್ಟನ್ನು ನೋಡಿದ್ದು PM ಕಿಸಾನ್ ಯೋಜನೆ ಅಡಿಯಲ್ಲಿ ರೈತರಿಗೆ ನೀಡುವಂಥ 2,000 ರೂಗಳ ಆರ್ಥಿಕ ನೆರವಿನ 17ನೇ ಕಂತನ್ನು ಬಿಡುಗಡೆ ಮಾಡಿದ ಬೆನ್ನಲೆಯಲ್ಲಿ ರಾಜ್ಯ ಸರ್ಕಾರವು ಕೂಡ ರಾಜ್ಯದ ರೈತರಿಗೆ ಭರ್ಜರಿ ಸಿಹಿ ಸುದ್ದಿಯನ್ನು ನೀಡಿದ್ದು ಪ್ರತಿ ರೈತರಿಗೂ ಕೂಡ 3,000 ರೂಗಳ ನಿರ್ವಹಣಾ ಭತ್ಯೆಯನ್ನು ನೀಡ್ತಾ ಇದ್ದಾರೆ. ಅಂದರೆ 3,000 ರೂಗಳ ಆರ್ಥಿಕ ನೆರವನ್ನು ನೀಡ್ತಾ ಇದ್ದಾರೆ. ಈ ಆರ್ಥಿಕ ನೆರವಿನ ಲಾಭವು ಯಾವ ರೈತರಿಗೆ ಸಿಗುತ್ತೆ ಮತ್ತು ಈ 3,000 ರೂಗಳು ನಿಮ್ಮ ಖಾತೆಗೆ ಜಮಾ ಆಗಲು ನೀವು ಯಾವ ಕೆಲಸಗಳನ್ನು ಮಾಡಬೇಕು ಮತ್ತು ನಿಮ್ಮ ಯಾವ ದಾಖಲಾತಿಗಳನ್ನು ಎಲ್ಲಿ ಸಲ್ಲಿಸಬೇಕು ಎಂಬುದರ ಸಂಪೂರ್ಣವಾದಂಥ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಅದಕ್ಕಿಂತ ಮೊದಲು ಇದೇ ಮೊದಲ ಬಾರಿಗೆ ಯಾರಾದರೂ ನಮ್ಮ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಗೆಳೆಯರೆ, ವಿಡಿಯೋನ ಶುರು ಮಾಡೋಣ. ಇಲ್ಲಿ ನೋಡ್ಬೋದು, ಪ್ರಜಾವಾಣಿ ಪೇಪರಲ್ಲಿ ಕೂಡ ಬಂದಿದೆ. ಸರ್ಕಾರದಿಂದ ನಿರ್ಧಾರ, ಸಚಿವ ಕೃಷ್ಣ ಬೈರೇಗೌಡರ ಹೇಳಿಕೆ, ರೈತರಿಗೆ 3,000 ರೂಗಳ ಪರಿಹಾರ ಅಂಥೇಳಿ. ಇಲ್ಲಿ ನೋಡ್ಬೋದು, ರಾಜ್ಯದ 17.9 ಲಕ್ಷ ಸಣ್ಣ ಮತ್ತು ಅತಿ ಸಣ್ಣ ಅಂದರೆ 5 ಎಕರೆಗಿಂತ ಕಡಿಮೆ ಜಮೀನನ್ನು ಅಂದರೆ ಕಡಿಮೆ ಭೂಮಿಯನ್ನು ಹೊಂದಿರುವಂಥ ರೈತರಿಗೆ ಜೀವನೋಪಾಯ ನಷ್ಟ ಪರಿಹಾರವಾಗಿ ತಲಾ 2,800ರಿಂದ 3,000ವರೆಗೂ ಕೂಡ ಆರ್ಥಿಕ ನೆರವನ್ನು ನೀಡಲು ಸರ್ಕಾರ ನಿರ್ಧರಿಸಿದೆ ಅಂತ ಹೇಳಿದ್ದಾರೆ. ರಾಜ್ಯದ 17.9 ಲಕ್ಷ ರೈತರಿಗೂ ಕೂಡ ಈ ಹಣ ಸಿಗ್ತಾ ಇದೆ. ಬರ, ಪ್ರವಾಹ ಮತ್ತು ಇತರ ನೈಸರ್ಗಿಕ ವಿಕೋಪಗಳಿಂದ ಉದ್ಭವಿಸಬಹುದಂಥ ಪರಿಸ್ಥಿತಿಯನ್ನು ಪರಾಮರ್ಶಿಸಿ ನಿರ್ಣಯ ಕೈಗೊಳ್ಳಲು ರಚಿಸಲಾಗಿರುವ ಸಚಿವ ಸಂಪುಟ ಉಪಸಮಿತಿ ಸಭೆಯ ಬಳಿಕ ಈ ಮಾಹಿತಿಯನ್ನು ನೀಡಿದಂಥ ಕಂದಾಯ ಸಚಿವರಾದಂಥ ಕೃಷ್ಣ ಬೈರೇಗೌಡರು ನಷ್ಟ ಪರಿಹಾರವನ್ನು ವಿತರಿಸಲು ರೈತರ ಪಟ್ಟಿ ಸಿದ್ಧಪಡಿಸಲಾಗಿದೆ ಅಂತ ಹೇಳಿದ್ದಾರೆ. ಅಂದರೆ ಈ ಹಣ ಯಾರ್ಯಾರಿಗೆ ಸಿಗ್ತದೆ ಅಂದ್ರೆ, ಹಿಂದಿನ ಬರಗಾಲ ಪರಿಹಾರವನ್ನು ಕೇವಲ ನದಿಯನ್ನು ಹೊರತುಪಡಿಸಿ ಬೇರೆ ಕಡೆ ಜಮೀನುಗಳನ್ನು ಹೊಂದಿರುವಂಥ ರೈತರಿಗೆ ಮಾತ್ರ ನೀಡಲಾಗಿತ್ತು. ಆದರೆ ಈ 2,800ರಿಂದ 3,000 ರೂಪಾಯಿಗಳ ಆರ್ಥಿಕ ನೆರವನ್ನು ನದಿಯ ದಡದಲ್ಲಿ ಜಮೀನುಗಳನ್ನು ಹೊಂದಿರುವಂಥ ರೈತರಿಗೂ ಮತ್ತು ಈಗಾಗಲೇ ಬರಗಾಲ ಪರಿಹಾರವನ್ನು ಪಡೆದಿರುವಂಥ ರೈತರಿಗೂ ಕೂಡ ಈ ಪರಿಹಾರವನ್ನು ನೀಡ್ತಾ ಇದ್ದಾರೆ. ಈ ಪರಿಹಾರವನ್ನು 5 ಎಕರೆಗಿಂತ ಕಡಿಮೆ ಜಮೀನನ್ನು ಹೊಂದಿರುವ ರೈತರಿಗೆ ಮಾತ್ರ ನೀಡ್ತಾ ಇದ್ದಾರೆ. ಇದನ್ನು ಮಳೆ ಆಶ್ರಿತ ಮತ್ತು ನಾಲೆಗಳ ಕೊನೆಯ ಭಾಗದಲ್ಲಿರುವ ರೈತರಿಗೂ ಕೂಡ ಬೆಳೆ ನಷ್ಟ ಪರಿಹಾರವನ್ನು ನೀಡಲು ತೀರ್ಮಾನಿಸಲಾಗಿದೆ ಅಂತ ಹೇಳಿದ್ದಾರೆ. ಅಂದರೆ ಮಳೆ ಆಶ್ರಿತ ಅಂದರೆ ಈಗಾಗಲೇ ಹೇಳಿದ್ದೆ ನಾನು, ಮಡ್ಡಿ ನೆಲಗಳನ್ನು ಹೊಂದಿರುವಂಥ ಜನರಿಗೆ ಮಾತ್ರ ಬರಗಾಲ ಪರಿಹಾರ ನೀಡಿದರು. ಅದರ ಜೊತೆಗೆ ಈ 3,000 ರೂಗಳನ್ನು ಕೂಡ ಅವರಿಗೆ ಮತ್ತೆ ನೀಡ್ತಾ ಇದ್ದಾರೆ. ಅದೇ ರೀತಿ ನದಿಯ ದಡದಲ್ಲಿರುವಂಥ ಜಮೀನುಗಳನ್ನು ಹೊಂದಿರುವಂಥ ರೈತರಿಗೂ ಕೂಡ ಈ ಪರಿಹಾರವನ್ನು ನೀಡ್ತಾ ಇದ್ದಾರೆ. ಜಿಲ್ಲಾಧಿಕಾರಿಗಳ ವರದಿ ಆಧಾರದಲ್ಲಿ ಈ ಪರಿಹಾರವನ್ನು ವಿತರಿಸಲಾಗುವುದು ಅಂತ ಹೇಳಿದ್ದಾರೆ. ಇನ್ನು 1 ವಾರದಲ್ಲಿ ಪ್ರತಿ ರೈತರ ಖಾತೆಗೂ 3,000 ರೂಗಳ ಆರ್ಥಿಕ ನೆರವು ಜಮಾ ಆಗುತ್ತೆ. ಇದು ನಿಮಗೆ ಜಮಾ ಆಗಬೇಕಾದ್ರೆ ನೀವು ಸ್ಪಷ್ಟವಾಗಿ ಮೊದಲನೇ ತಿಳ್ಕೊಬೇಕಾದ ಮಾಹಿತಿ ಏನಂದರೆ, ನೀವು ಫ್ರೂಟ್ಸ್ ID ನಿಮ್ಮದು ಆ್ಯಕ್ಟಿವ್ ಆಗಿದೆ ಅಥವಾ ಡಿಆಕ್ಟಿವ್ ಆಗಿದೆ ಎಂಬುದನ್ನು ಚೆಕ್ ಮಾಡ್ಕೊಳ್ಳಿ. ಅದನ್ನು ಯಾವ ರೀತಿಯಾಗಿ ಚೆಕ್ ಮಾಡ್ಕೋಬೇಕಂದ್ರೆ, ಇದು ಫ್ರೂಟ್ಸ್ ID ವೆಬ್ಸೈಟ್ ಇದೆ. ಈ ವೆಬ್ಸೈಟಿಗೆ ನೀವು ಡೈರೆಕ್ಟ್ ಲಾಗಿನ್ ಮಾಡಿಕೊಂಡು ಸಿಟಿಜನ್ ಲಾಗಿನ್ ಅಂತ ಬರುತ್ತೆ. ಇಲ್ಲಿ ನೋಡ್ಬೋದು, ತೋರಿಸ್ತೀನಿ ನಾನು. ಈ ವೆಬ್ಸೈಟ್ ಲಿಂಕನ್ನು ಕೂಡ ಬೇಕಾದ್ರೆ ನಾನು ವಿಡಿಯೋ ಕೆಳಗೆ ಹಾಕಿರ್ತೀನಿ. ಇಲ್ಲಿ ನೋಡ್ಬೋದು, ಲಾಗಿನ್ ಮಾಡಿ ಅಂತ ಇದೆಯಲ್ಲ, ಆಮೇಲೆ ಇಲ್ಲಿ ನಾಗರಿಕ ಲಾಗಿನ್ ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡ ತಕ್ಷಣ ಇಲ್ಲಿ ಮೊಬೈಲ್ ನಂಬರ್ ಮತ್ತು ಕ್ಯಾಪ್ಚರ್ ಕೋಡನ್ನು ಎಂಟ್ರಿ ಮಾಡಿಕೊಂಡು ಇಲ್ಲಿ ಕಾಣುವಂಥ ಕ್ಯಾಪ್ಚರ್ ಕೋಡನ್ನ ಎಂಟ್ರಿ ಮಾಡ್ಕೊಳ್ಳಿ. ಇದು 100% ಪ್ರತಿಯೊಬ್ಬ ರೈತ ಬಾಂಧವರು ಕೂಡ 3,000 ರೂಪಾಯಿಗಳು ಜಮಾ ಆಗ್ತಾ ಇದೆ. ದಯವಿಟ್ಟು ಇನ್ನು 1 ವಾರದಲ್ಲಿ ಪ್ರತಿ ರೈತರ ಖಾತೆಗೂ 3,000 ರೂಪಾಯಿಗಳು ಜಮಾ ಆಗ್ತಾ ಇದೆ. ಇದನ್ನು ಯಾರೂ ಮಿಸ್ ಮಾಡ್ಕೊಳ್ಳೋಕೆ ಹೋಗಬೇಡಿ. ಇಲ್ಲಿ ಆ್ಯಕ್ಟಿವ್ ಆಗಿದೆ, ಇಲ್ಲಿ ಡಿಆಕ್ಟಿವ್ ಆಗಿದೆ ಎಂಬುದನ್ನು ಚೆಕ್ ಮಾಡ್ಕೊಳ್ಳಿ. ಅಲ್ಲಿ ಕ್ಯಾಪ್ಚರ್ ಕೋಡನ್ನು ಎಂಟ್ರಿ ಮಾಡ್ಕೊಂಡು ಲಾಗಿನ್ ಆದ ತಕ್ಷಣ ಈ ರೀತಿಯಾದ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ ತಕ್ಷಣ ಇಲ್ಲಿ ನೋಂದಣಿಯ ಸ್ಥಿತಿ ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ನೋಡ್ಬೋದು, ಇದು ಅಪ್ಲಿಕೇಶನ್ ಅನುಮೋದಿಸಿದೆ ಅಂತ ಇದೆ. ನೋಡ್ಬೋದು, ಇಲ್ಲಿ ಅಪ್ಲಿಕೇಶನ್ ಈಸ್ ಅಪ್ರೂವ್ಡ್ ಅಂತ ಇದೆಯಲ್ಲ, ಈ ರೀತಿಯಾಗಿದ್ದರೆ ನಿಮಗೆ 100% ಆಗಿ ಈ 3,000 ರೂಗಳ ಆರ್ಥಿಕ ನೆರವು ಸಿಗುತ್ತೆ. ಇದನ್ನು ಚೆಕ್ ಮಾಡ್ಕೊಳ್ಳಿ. ಮತ್ತು ನಿಮ್ಮ ಬ್ಯಾಂಕ್ ಖಾತೆಗೆ ಆಧಾರ್ ಕಾರ್ಡ್ ಲಿಂಕ್ ಆಗಿದೆ ಇಲ್ಲ ಎಂಬುದನ್ನು ಕೂಡ ಚೆಕ್ ಮಾಡ್ಕೊಳ್ಳಿ. ಮತ್ತು ಫ್ರೂಟ್ಸ್ IDಯಲ್ಲಿ ನಿಮ್ಮ ಹೊಲದ ಉತ್ತಾರ ಲಿಂಕ್ ಆಗಿದೆ ಇಲ್ಲ ಎಂಬುದನ್ನು ಕೂಡ ಚೆಕ್ ಮಾಡ್ಕೊಳ್ಳಿ. ಒಂದು ವೇಳೆ ಲಿಂಕ್ ಆಗಿರದೇ ಹೋದರೆ ನೀವು ಹತ್ತಿರದ ರೈತ ಸಂಪರ್ಕ ಕೇಂದ್ರಕ್ಕೆ ಹೋಗಿ ಫ್ರೂಟ್ಸ್ IDಯನ್ನು ಲಿಂಕ್ ಮಾಡಿಸಿ. ಮತ್ತು ಫ್ರೂಟ್ಸ್ ID ಇಲ್ಲದೆ ಹೋದರೂ ಕೂಡ ಫ್ರೂಟ್ಸ್ IDಯನ್ನು ಅಲ್ಲಿ ಚೆಕ್ ಮಾಡ್ಕೊಳ್ಳಿ. ಇದೇ ರೀತಿ ಹೆಚ್ಚಿನ ಮಾಹಿತಿಗಾಗಿ ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆಗಿತ್ತಂದರೆ ದಯವಿಟ್ಟು ಲೈಕ್ ಮಾಡಿರಿ. ಅದೇ ರೀತಿ
ನಿಮಗೇನಾದರೂ ಸಂದೇಹಗಳಿದ್ದು ಅಂದರೆ ಇದನ್ನು ಹೊರತುಪಡಿಸಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ.